ದಾವಣಗೆರೆ ಲೋಕ ಅಖಾಡದಲ್ಲಿ ನಾನಿದ್ದೀನಿ. ನನ್ನ ಜೊತೆಗೆ ಒಬ್ಬರು ವಿಶೇಷ ಅತಿಥಿ ಕೂಡ ಇದ್ದಾರೆ. ಮೋಸ್ಟ್ಲಿ ಫ್ರೇಮ್ ನೋಡಿದಾಗ ನಾರಿ ಶಕ್ತಿ ನಿಮಗೆಲ್ಲ ನೆನಪಾಗುತ್ತೆ. ಕಾರಣ ದಾವಣಗೆರೆ ಲೋಕ ಅಖಾಡದಲ್ಲಿ ನಾರಿ ಶಕ್ತಿ ಎದ್ದು ಕಾಣಿಸ್ತಾ ಇದೆ. ಕಾರಣ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಕಡೆ ಹೆಣ್ಣು ಮಕ್ಕಳೇ ಕಂಟೆಸ್ಟ್ ಮಾಡಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಕುತೂಹಲ ಇದೆ ಏನಾಗಬಹುದು ಇಲ್ಲಿ ಅಂತ. ಸೊ ಇವತ್ತು ನಮ್ಮ ಜೊತೆಗೆ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ನನಗಂತೂ ಬಹಳ ಕುತೂಹಲ. ಹೆಣ್ಮಕ್ಳು 4 ಗೋಡೆಗೆ ಸೀಮಿತ ಅಂತಾರೆ, ಬಟ್ ಅದರ ಆಚೆಗೂ ಕೂಡ ರಾಜಕಾರಣಕ್ಕೆ ಬಂದ ಮೇಲೆ ಅವರ ಜೀವನ ಶೈಲಿ ಹೇಗಿದೆ, ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ, ಹೇಗಿದೆ ಕ್ಷೇತ್ರದಲ್ಲಿ ಅವರ ಹೋಲ್ಡ್, ಎಲ್ಲದರ ಬಗ್ಗೆ ಕೂಡ ಮಾತನಾಡ್ತಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಓಕೆ, ಹೇಗಿದೆ ಮೇಡಮ್ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಿದ್ದೀರಿ? ಇಷ್ಟು ದಿನ ಪತಿಯ ಪರವಾಗಿ ಓಟ್ ಕೇಳಕ್ಕೆ ಹೋಗ್ತಿದ್ರಿ ಜನರ ಹತ್ರ, ಈಗ ನನಗೆ ಓಟ್ ಕೊಡಿ ಅಂತ ಕೇಳ್ತಾ ಇದ್ದೀರಾ. ಹೇಗೆ ಅನಿಸ್ತಾ ಇದೆ? ನಾನು ಮೊದಲು ಈಗ 10 ವರ್ಷದ ಕೆಳಗಡೆ ನಮ್ಮ ಮಾವನವರಿಗೆ ಸೀಟ್ ಕೊಟ್ಟಾಗ ಆಗ ಎಲ್ಲ ಮನೆಗೂ ಕುಂಕುಮ ಕೊಟ್ಟು ಕೇಳ್ತಿದ್ವು ಓಟು. ಹೆಣ್ಣು ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು, ಹಳ್ಳಿ ನಮ್ಮದು, ಅಲ್ಲಿಂದ ಸೇರಿಸ್ಕೊಂಡು ಹೋಗ್ತಾ ಇದ್ವು. 10 ವರ್ಷ ಅವ್ರದ್ದು ಟರ್ಮ್ ಮುಗಿದ್ಮೇಲೆ MP ಅವರು ಸಿದ್ದೇಶ್ವರ ಅವರಿಗೆ 20 ವರ್ಷ ಅಂದರೆ ಅವರ 4 ಅಟೆಂಪ್ಟ್ ಅವರಿಗೆ ಕ್ಯಾನ್ವಸ್ ಮಾಡಿದ್ದೀನಿ. ಇದು ಏನು ಅಂದ್ಕೊಂಡಿದ್ದೀನಿ ಅಂದರೆ, ನನ್ನ ದೇಶಕ್ಕೆ ನಾನೊಂದು ಅಳಿಲು ಸೇವೆ ಮಾಡ್ತಾ ಇದ್ದೀನಿ ಅಂತ ನನ್ನ ಭಾವನೆ. ಯಾಕೆಂದರೆ ನಾನು ದೇಶ ಸೇವೆ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಆಸಕ್ತಿ. ಪತಿಯ ಹಿಂದೆ ಬೆನ್ನೆಲುಬಾಗಿ ನಿಂತ್ಕೊಂಡು ಸಂಚಾರ ಮಾಡಿದ್ರಿ, ಸತತವಾಗಿ ಗೆಲುವು ಸಾಧಿಸುವಲ್ಲೂ ಕೂಡ ನೀವು ಕೂಡ ಅದರಲ್ಲಿ ಪ್ರಯತ್ನ ಪಟ್ಟಿದ್ದೀರಿ ಅನ್ನುವಂಥ ವಿಚಾರ ಹೇಗಿತ್ತು ಮೇಡಮ್? ಕ್ಷೇತ್ರದ ಜನರ ಜೊತೆಗೆ ಒಡನಾಟ ಇರಬಹುದು, ಹೇಗಿದೆ ಅಂತ? ತುಂಬ ಚೆನ್ನಾಗಿದೆ ಹೇಳಬೇಕು ಅಂದರೆ. ಸಿದ್ದೇಶ್ವರರು ಹಾಗೆ ಒಂದೊಂದು ಹಳ್ಳಿಗೆ ಹೋದ್ರು, ಒಂದು ಹಳ್ಳಿಯಲ್ಲಿ 8 ಜನ ಕಾರ್ಯಕರ್ತರನ್ನ ಹೆಸರಿದ್ದು ಕರೀತಾರೆ. ಅದು ಯಾವ MP ಮಾಡಿರೋದು ನಾನು ಕೇಳಿಲ್ಲ, ನೋಡಿಲ್ಲ, ನೆನ್ಪಿಟ್ಕೊಂಡು ಕಾರ್ಯಕರ್ತರು. ಯಾಕೆಂದ್ರೆ ಅವ್ರಿಗೆ ಇರೋದೇ ಅದು ಇಂಪಾರ್ಟೆಂಟ್ ಅಲ್ಲ. ಹಿಂಗೆ ಕೈ ಬೆನ್ನು ತಟ್ಟಿ ಮಾಡಿ ಕರೆದು ಮಾತಾಡ್ಸಿದ್ರೆ ಅಷ್ಟೇ ಖುಷಿ ಪಡ್ತಾರೆ ಅವರು. ಆಮೇಲೆ ಅವ್ರಿಗೆ ಏನೇ ಕೆಲಸ ಇದ್ರು ಬಂದು ಅವ್ರನ್ನ ಕೇಳ್ಕೊಂತಾರೆ, ಇದು ಮಾಡ್ಕೊಡಿ ಅಂತೇಳಿ. ಆದರೆ ಆಗುತ್ತೆ, ಆಗ್ಲಿದ್ರೆ ಆಗಲ್ಲ ಅಂತ ಡೈರೆಕ್ಟಾಗಿ ಹೇಳಿ ಕಳಿಸ್ತಾರೆ. ಮತ್ತೆ ಆಗ್ಲೆಲ್ಲ ಓಡಾಡ್ಸೋ ಇದಿಲ್ಲ. ಅದು ಯಾಕೆಂದ್ರೆ ಅವ್ರ ಗುಣ ನಾನು ಮೊದಲಿಂದ ನೋಡಿರೋದ್ರಿಂದ ನನಗೆ ಗೊತ್ತಿದೆ. ಬಟ್ ಗಾಯತ್ರಿ ಮೇಡಮ್, ನಿರೀಕ್ಷೆ ಇತ್ತಾ ನಿಮಗೆ? ಈಗ GM ಸಿದ್ದೇಶ್ವರ ವಯಸ್ಸಿನ ಕಾರಣದಿಂದ ಅವ್ರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ಟಾಕ್ ಶುರುವಾಯಿತು. ಬೇಕೇ ಬೇಕು ನನಗೆ ಟಿಕೆಟ್ ಅಂತ ಪಟ್ಟು ಹಿಡಿದ್ರು. ಮಗನಿಗೆ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು, ಬದಲಾಗಿ ನಿಮಗೆ ಟಿಕೆಟ್ ಸಿಕ್ತು. ನಿರೀಕ್ಷೆ ಇತ್ತಾ ನಿಮಗೆ ಟಿಕೆಟ್ ಸಿಗುತ್ತೆ ಅಂತ? ನನ್ನ ಕನಸಲ್ಲೂ ನೆನೆಸಿರ್ಲಿಲ್ಲ, ಅನ್ಕೊಂಡೇ ಅಭ್ಯರ್ಥಿ ಆಗ್ಬಹುದು ಅಂತ. ಇಲ್ಲ, ಅದು ಟಿವಿಯಲ್ಲಿ ಬಂದ ಮೇಲೆ ನೀವೆಲ್ಲ ತೋರಿಸಿದ ಮೇಲೆ ಗೊತ್ತಾಗಿರೋದು ನನಗೆ ಟಿಕೆಟ್ ಅನೌನ್ಸ್ ಆಗಿದೆ ಅಂತೇಳಿ ಅಂತ. ಅದು ನೋಡಿ ಒಂದ್ಸಲ ದಿಗ್ಭ್ರಮೆನ ಆಯಿತು. ನನ್ನ ಹೆಸರು ಬಂದಿದೆಯಲ್ಲ ಅಂತೇಳಿ ಅಂತ. ಆಮೇಲೆ ಧೈರ್ಯ ಮಾಡ್ಕೊಂಡೆ, ಯಾಕೆಂದರೆ ನನಗೊಂದು ಅವಕಾಶ ಸಿಗ್ತಾ ಇದೆ. ನಾನು ಈ ದೇಶ ಸೇವೆ ಮಾಡಲಿಕ್ಕೆ ನಾನು ಇಷ್ಟು ದಿನ ತೆರೆಮರೆ ಹಿಂದೆ ಇದ್ದೆ, ಈಗ ತೆರೆ ಮುಂದೆ ಬರ್ತಿದ್ದೀನಿ. ಬಂದಾಗ ಎಲ್ಲರ ಜೊತೆಯಲ್ಲಿ ಇನ್ನೂ ಒಡನಾಟ ಜಾಸ್ತಿ. ಏನಂತ ಹೋಗ್ತೀರಾ? ಕಾಂಗ್ರೆಸ್ನವ್ರು ಹೇಳ್ತಾರೆ ಮೋದಿ ಫೇಸ್ ಬಿಟ್ಟರೆ BJP ಅವ್ರಿಗೆ ಏನೂ ಇಲ್ಲ ಅಂತ. ಏನು ಇಟ್ಕೊಂಡು ಹೋಗ್ತೀರಿ ಜನರ ಬಳಿ ಓಟ್ ಕೇಳಕ್ಕೆ? ಇಲ್ಲ, ಇಲ್ಲಿ ಅವರ ಅಭಿವೃದ್ಧಿನ ಮೋದಿಯವರ ಫೇಸ ಎರಡೂ ಇದೆ. ಮೋದಿಯವರ ಫೇಸು ಇದೆ, ಫೇಸ್ಗಿಂತ ಹೆಚ್ಚಾಗಿ ಅವ್ರು ತಂದಿರೋ ಯೋಜನೆಗಳಿದೆ. ಆ ಯೋಜನೆ ಮೇಲೆ ಹೆಣ್ಮಕ್ಳುಗಳೆಲ್ಲರೇ ಆಗಲಿ, ಗಂಡು ಮಕ್ಕಳಾಗಲಿ, ಕಾರ್ಯಕರ್ತರಾಗಲಿ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ. ಆ ಸಿದ್ದೇಶ್ವರ ಅವರು 20 ವರ್ಷ ಅವರ ಸಾಧನೆ ಇದೆಯಲ್ಲ, ಅವರ ತಂದಿರೋ ಯೋಜನೆಗಳನ್ನೆಲ್ಲ ಎಲ್ಲ ಹಳ್ಳಿಗಳು ತಲುಪಿಸಿದ್ದಾರೆ. ಅದು ಜನರ ಹತ್ರ ಹೋಗ್ತೀವಿ. ಕಾಂಗ್ರೆಸ್ನವ್ರು ಹೇಳ್ತಾರೆ ಸಿದ್ದೇಶ್ವರರು ಸತತವಾಗಿ ಗೆದ್ದು ಸಂಸದರಾದ್ರೂ ಕೂಡ ಅಭಿವೃದ್ಧಿ ಕೆಲಸಗಳು ಅಷ್ಟರ ಮಟ್ಟಿಗೆ ಕಾಣಿಸ್ತಾ ಇಲ್ಲ ಈ ಭಾಗದಲ್ಲಿ ಅಂತ. ಅವ್ರ ಆರೋಪಕ್ಕೆ ಏನ್ ಹೇಳ್ತೀರಿ ನೀವು? ಅವ್ರು ಸುಮ್ಮನೆ ಸುಳ್ಳು ಹೇಳೋದೇ ಅವ್ರ ಕೆಲಸ ಅಲ್ರಿ ಕಾಂಗ್ರೆಸ್ನವರು. ಸುಳ್ಳು ಹೇಳ್ತಾರೆ ಹಂಗಂತ. ಯಾಕೆಂದ್ರೆ ಇದರಲ್ಲಿ ಯಾವ ಮೋಸನೂ ಇಲ್ಲ. ಅವ್ರು ಹೇಳಬೇಕು ಅಂದರೆ ಅವ್ರು ಮಾಡಿರೋ ಅಷ್ಟು ಸಂಸದರಾಗಿ 1200 ಹಳ್ಳಿ ಏನೋ ಬರುತ್ತೆ ಅನಿಸುತ್ತೆ, ಅಷ್ಟು ಹಳ್ಳಿ ಸುತ್ತಿರೋ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಸಿದ್ದೇಶ್ವರ ಅಂತ ಹೇಳಕ್ಕೆ ಹೆಮ್ಮೆಯಿಂದ ಹೇಳ್ಕೊಂತೀನಿ. ದಾವಣಗೆರೆ ಲೋಕ ಅಖಾಡದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. 6 ಕಾಂಗ್ರೆಸ್ ಶಾಸಕರಿದ್ದಾರೆ, ಒಬ್ಬರು BJP, ಒಬ್ಬರು ಪಕ್ಷೇತರ. ಅವರು ಲತಾ ಅವರಂತೂ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಾಗಿದೆ. ಸೊ ಹೇಗೆ ಫೇಸ್ ಮಾಡ್ತೀರಿ? ನಿಮ್ಮ ಶಾಸಕರು ಇಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಇರೋದ್ರಿಂದ ಹೇಗೆ ಫೇಸ್ ಮಾಡ್ತೀರಿ? ಈಗ ಹೆಚ್ಚು ಕಮ್ಮಿ ಶಾಸಕರೆಲ್ಲ ಕಾರ್ಯಕರ್ತರಾಗಿರ್ತಾರೆ, ಕಾರ್ಯಕರ್ತರ ರೂಪದಲ್ಲಿ ಕೆಲಸ ಮಾಡ್ತಾರೆ. ಫಸ್ಟ್ ಒಂದ್ಸಲ MP ಅವರು ನಿಂತಾಗ 7 ಕ್ಷೇತ್ರದಲ್ಲೂ ಯಾವುದೋ BJP ಇರಲಿಲ್ಲ, ಒಂದೇ BJP ಇದ್ದಿದ್ದು. ಆ ಟೈಮಲ್ಲಿ ಅವ್ರು ಗೆದ್ದು ಬಂದಿದ್ದಾರೆ ಅಂದರೆ ಕಾರ್ಯಕರ್ತರ ಮತ್ತು ಜನರ ಸಂಪರ್ಕ ಹೆಂಗಿದೆ ಅಂತೇಳಿ ಅಂತ ತಮಗೆ ಅನಿಸುತ್ತೆ ತಾನೆ. ಅವ್ರ ಕೆಲಸಗಳೇ ಸಾಕು ಅಂತೀರಾ? ಸಾಕು, ಕೆಲಸ ಅವ್ರದ್ದು ಕೆಲಸ ಏನು ಮಾಡಿಲ್ಲ ಅಂತಾರಲ್ಲ, ಬುಕ್ಕೇ ಬಿಡುಗಡೆ ಮಾಡಿದ್ದಾರೆ. ಆ ಬುಕ್ಕಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಏನೇನು ಕೆಲಸ. ಮಂತ್ರಾಕ್ಷತೆ ವರ್ಸಸ್
ಕಾಂಗ್ರೆಸ್ನ ಗ್ಯಾರಂಟಿಗಳು ಅನ್ನೋ ಪರಿಸ್ಥಿತಿ ಇದೆ ಈ ಬಾರಿ ಚುನಾವಣೆಯಲ್ಲಿ. ಜನ ಗ್ಯಾರಂಟಿ ಕೇಳ್ತಾರೆ ಅಂತ ಅನ್ಸುತ್ತಾ, ಮಂತ್ರಾಕ್ಷತೆಗೆ ಬೆಲೆ ಕೊಡ್ತಾರೆ ಅಂತ ಅನ್ಸುತ್ತಾ? ಮಂತ್ರಾಕ್ಷತೆಗಿಂತ ಎಲ್ಲರಿಗೂ ದೇವರ ಮೇಲಿನ ಇದಿದೆ, ನಂಬಿಕೆ ಜಾಸ್ತಿ ಇದೆ. ಯಾಕೆಂದರೆ ನಮ್ಮ ಭಾರತ ದೇಶ ಇರೋದೇ ನಂಬಿಕೆ ಮೇಲೆ. ಆ ನಂಬಿಕೆ ಇರೋದ್ರಿಂದ ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ಆ ಪ್ರಧಾನಮಂತ್ರಿ ನಮಗೆ ಅವರೇ ಬೇಕು, ಮೋದಿಜಿ ಅವರೇ ಬೇಕು. ಬಟ್ ನಿಮ್ಮ ಕ್ಷೇತ್ರದಲ್ಲಿ ಒಂದಷ್ಟು ಆರೋಪಗಳು ಸಿಕ್ಕಿದ್ದೇನಪ್ಪ ಅಂದರೆ, ಸಾಮಾನ್ಯ ಕಾರ್ಯಕರ್ತರನ್ನ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ GM ಸಿದ್ದೇಶ್ವರ್ ಅವರು, ಜೊತೆಗಿದ್ದವ್ರನ್ನ ಬೆಳೆಸ್ತಾ ಇಲ್ಲ ಅನ್ನೋ ಆರೋಪ. ಆ ಆರೋಪಕ್ಕೆ ನಿಮ್ಮ ರಿಯಾಕ್ಷನ್ ಏನು? ಅವರು ಎಲ್ಲ ಕೆಲಸದ ಕಾರ್ಯಕರ್ತರಿಗೆಲ್ಲರಿಗೂ ನ್ಯಾಯವನ್ನು ಒದಗಿಸ್ಕೊಟ್ಟಿದ್ದಾರೆ. ಎಲ್ಲ ಹಳ್ಳಿಗಳಿಗೂ ನ್ಯಾಯವನ್ನು ಒದಗಿಸ್ಕೊಟ್ಟಿದ್ದಾರೆ. ಅದು ನಿಮ್ಗೆ ಹೇಳಿರ್ಬೋದು, ಯಾರಾದರೂ ಆರೋಪ ಮಾಡಿರ್ಬೋದು ಅಷ್ಟೇ. ಯಾಕೆಂದರೆ ವಿರೋಧ ಪಕ್ಷದವ್ರದ್ದು ಇರೋದೇ ಅದಕ್ಕಲ್ವಾ ಆರೋಪ ಮಾಡೋದು. ಏನು ಮಾಡಿಲ್ಲ ಅಂದರೆ ಒಂದ್ಸಲ ರೌಂಡ್ ಹೊಡ್ಕೊಂಬರ್ರಿ ಅನ್ನೋ ದಾವಣಗೆರೆ, ಗೊತ್ತಾಗುತ್ತೆ ಏನು ಮಾಡಿದ್ದಾರೆ ಅಂತ. ಓಕೆ, ಶಾಮನೂರು ಶಿವಶಂಕರಪ್ಪ ಅವರ ಸೊಸೆ, ನಿಮ್ಮ ಅಪೋಸಿಟ್ ಕ್ಯಾಂಡಿಡೇಟ್, ನೀವು ಅವರು ಸಂಬಂಧಿಕರು ಆದರೂ ಕೂಡ ಆರೋಪ ಪ್ರತ್ಯಾರೋಪ ಬೇರೆ ಬೇರೆ ಪಕ್ಷದಲ್ಲಿ ಸ್ಪರ್ಧೆ ಮಾಡ್ತಿದ್ದೀರಿ. ಏನು ಅನ್ಸುತ್ತೆ ಈ ಬೆಳವಣಿಗೆ ನೋಡಿದಾಗ ತಮಗೆ? ಆರೋಪ ಪ್ರತ್ಯಾರೋಪ ಎಲ್ಲ ಕಡೆನೂ ಇದ್ದಿದ್ದೆ. ನಾನು ತಾಯಿ ಸ್ಥಾನದಲ್ಲಿ ಇದ್ದೀನಿ ಅಂತ ಅಂದ್ಕೊಂಡ್ರೆ ಅವರು ಮಗಳ ಸ್ಥಾನದಲ್ಲಿದ್ದಾರೆ ಅನ್ನೋ ಭಾವನೆ ಒಂದೇ ಇರೋದು ನಮ್ಮ ಹತ್ರ ಹೊರತು, ಯಾವ ಆರೋಪನೂ ಮಾಡಬೇಕು, ಅವರಿಗೆ ಯಾವ ಸವಾಲುಗಳಿಗೂ ನಾನು ಅವರಿಗೆ ಏನು ಹೇಳಲ್ಲ ಅಂಥೇಳಿ ಜನಗಳ ಅವರ ಇಚ್ಛೆ ಏನಿರುತ್ತೋ ಅವರ ಮತದಾನದ ಮೇಲೆ ತಿಳಿಸ್ತಾರೆ. ಅದಕ್ಕೆ ನಾವು ಬದ್ಧರಾಗಿರ್ತೀವಿ.